ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ. ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ನಾರಾಯಣಪ್ಪ ಈ ಕವಿಯ ಮೊದಲ ಹೆಸರು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಹೀಗಿದೆ: ಪಂಪ, ರನ್ನ, ಕಾಳಿದಾಸ, ಕುಮಾರವ್ಯಾಸ. ನಾರಾಯಣಪ್ಪ ಅಂತಕ್ಕಂಥ ನೋಡ್ತಾ ಹೋದಾಗ ನಾವು ಗದುಗಿನ ನಾರಾಯಣಪ್ಪ ಅಂತ ಹೇಳ್ತೀವಿ. ಗದುಗಿನ ನಾರಾಯಣಪ್ಪ. ಓಕೆ, ಯಾರನ್ನ ಅಂತ ಹೇಳಿದ್ರೆ ಕುಮಾರವ್ಯಾಸರಿಗೆ ಇದ್ದಂತಹ ಒಂದು ಮೊದಲ ಹೆಸರು, ಹಿಂದಿನ ಹೆಸರು ಗದುಗಿನ ನಾರಾಯಣಪ್ಪ ಅಂತಕ್ಕಂಥದ್ದು. ಸೊ ಇವರೊಂದು ಕೃತಿನೂ ಸಹ ರಚನೆ ಮಾಡ್ತಾರೆ. ಯಾವುದಂತ ಹೇಳಿದ್ರೆ ಗದುಗಿನ ಭಾರತ. ಸೊ ಈ ಒಂದು ಗದುಗಿನ ಭಾರತ ಏನಿದೆಯೋ ಇದನ್ನು ನಾವು ಕರ್ನಾಟ ಭಾರತ ಕಥಾಮಂಜರಿ ಅಂತ ಹೇಳ್ತೀವಿ. ಕರ್ನಾಟ ಭಾರತ ಕಥಾಮಂಜರಿ. ಓಕೆ, ಸೊ ಇದನ್ನ ಷಟ್ಪದಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಷಟ್ಪದಿಯಲ್ಲಿ ರಚನೆ. ಸೊ ಹ್ಯಾಂಡ್ ಇದನ್ನು ನೋಡ್ತಾ ಹೋದ್ರೆ ಮಹಾಭಾರತದಲ್ಲಿ ಏನ್ ಬರುತ್ತೋ ಮಹಾಭಾರತದ ಮೊದಲ 10 ಪರ್ವಗಳನ್ನ ಹೊಂದಿರ್ತಕ್ಕಂಥದ್ದು, ಮೊದಲ 10 ಪರ್ವಗಳನ್ನ ಒಳಗೊಂಡಿರ್ತಕ್ಕಂಥ ಈ ಒಂದು ಕರ್ನಾಟ ಭಾರತ ಕಥಾಮಂಜರಿ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಅಂಡ್ ಕುಮಾರವ್ಯಾಸರಿಗೆ ಇದ್ದಂತಹ ಬಿರುದು ಅಂತ ಹೇಳಿದ್ರೆ ಸ್ನೇಹಿತರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಓಕೆ, ಸೊ ಇಷ್ಟನ್ನ ನೋಡ್ತಾ ಹೋಗಿ ಕುಮಾರವ್ಯಾಸರನ್ನ ಗದುಗಿನ ನಾರಾಯಣಪ್ಪ ಅಂತ ಕರೀತಾರೆ. ಸೊ ಅವರ ಒಂದು ಪ್ರಮುಖ ಕೃತಿ ಅಂತ ಹೇಳಿದ್ರೆ ಕರ್ನಾಟ ಭಾರತ ಕಥಾಮಂಜರಿ ಆಗಿರುತ್ತೆ. ಇದು ಷಟ್ಪದಿಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಆ್ಯಂಡ್ ಇದರಲ್ಲಿ ಇರ್ತಕ್ಕಂಥ ವಿಶೇಷತೆ ಅಂತ ಹೇಳಿರೋದು ಮಹಾಭಾರತ 10 ಪರ್ವಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೃತಿ ಆಗಿರುತ್ತೆ. ಇನ್ನು ಕುಮಾರವ್ಯಾಸರಿಗೆ ಇರ್ತಕ್ಕಂಥ ಬಿರುದು ಅಂತ ಹೇಳಿದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಓಕೆ, ಇನ್ನು ಪಂಪ, ರನ್ನ, ಕಾಳಿದಾಸನ ಸಹ ಕವಿಗಳೇ ಆಗಿರ್ತಾರೆ ಸ್ನೇಹಿತರೆ. ಆ್ಯಂಡ್ ಅದನ್ನ ಬೇರೆ ಬೇರೆ ಒಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಬಟ್ ಇವತ್ತು ಕುಮಾರವ್ಯಾಸ ಬಗ್ಗೆ ತಿಳ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್, ಇಜಿಲಾ ಎಂಬ ಪದ ಕನ್ನಡದ್ದು ಎಂದು ಮೊದಲು ಗುರುತಿಸಿದವರು ಯಾರು? ಕುವೆಂಪು, BM ಶ್ರೀ, ತೀನಂ ಶ್ರೀ, DLN ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ನೋಡ್ತಾ ಹೋದ್ರೆ ಸ್ನೇಹಿತರೆ ಇಜಿಲಾ ಅಂತಕ್ಕಂಥ ಒಂದು ಪದ ಕನ್ನಡದ್ದು ಎಂದು ಮೊದಲು ಗುರುತಿಸಿದವರು ಆಪ್ಷನ್ 4 DLN ರವರು. DLN ಅಂತ ಹೇಳೋದಾದ್ರೆ ಸ್ನೇಹಿತರೆ ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್ ಅಂತ ಹೇಳ್ತೀವಿ. ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್. ಓಕೆ, ನರಸಿಂಹಾಚಾರ್ ಅಥವಾ ಚಾರಿ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಇಜಿಲಾ ಅಂತಕ್ಕಂಥ ಪದ ಕನ್ನಡದ್ದು ಎಂದು ಮೊದಲು ಗುರುತಿಸಿದವರು DLN. ಆದರೆ ಇಜಿಲಾ ಅಂತ ಪದ ಕನ್ನಡದ್ದು ಅಂತಕ್ಕಂಥದ್ದು ಗೊತ್ತಾಗಿದ್ದು ಎಲ್ಲಿ ಅಂತ ಹೇಳಿದ್ರೆ ಈ ಒಂದು ಅಶೋಕನ ಶಾಸನ ಇರ್ತಕ್ಕಂಥ ಸ್ನೇಹಿತರೆ ಬ್ರಾಹ್ಮಿ ಲಿಪಿಲಿ ಇರ್ತಕ್ಕಂಥ ಬ್ರಾಹ್ಮಿ ಲಿಪಿ ಅಂತ ಏನು ಬರುತ್ತೆ ಶಾಸನ. ಸೊ ಅದರಲ್ಲಿ ಕಂಡು ಬರುತ್ತೆ ಈ ಒಂದು ಇಜಿಲಾ ಅಂತಕ್ಕಂಥ ಒಂದು ಪದ. ಸೊ ಇದು ಕನ್ನಡದ್ದು ಅಂತ ಗುರುತಿಸ್ಕೊಳ್ಳೋದೇ ಆ ಒಂದು ಅಶೋಕನ ಬ್ರಾಹ್ಮಿ ಲಿಪಿ ಶಾಸನದಲ್ಲಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ ಇದು 3ನೇ ಶತಮಾನದಲ್ಲಿ ಕಂಡು ಬರುತ್ತೆ. ಶತಮಾನದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಅಲ್ಲಿ ಇಜಿಲಾ ಪದ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಜಿಲಾ ಅಂತಕ್ಕಂಥದ್ದು ಏನಿದೆಯೋ ಅದು ಒಂದು ಸ್ಥಳದ ಒಂದು ಹೆಸರು. ಸ್ಥಳ ಇಟ್ ಮೀನ್ಸ್ ಅದು ಸ್ಥಳ ಆಗಿರುತ್ತೆ. ಅದರ ಒಂದು ಅರ್ಥ ಅಂತ ಹೇಳೋದಾದ್ರೆ ಇಜಿಲಾ ಪದದ ಅರ್ಥ ಕೋಟೆ ಅಂತ. ಕೋಟೆ. ಸೊ ಇದು ಸಹ ಕೇಳ್ತಾರೆ ಸ್ನೇಹಿತರೆ, ಕೋಟೆ ಅಂಡ್ ಇಜಿಲಾ. ಕನ್ನಡದ ಮೊಟ್ಟ ಮೊದಲ ಪದ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ಅದು ಇಜಿಲಾ ಆಗಿರುತ್ತೆ. ಓಕೆ, ಸೊ ಕನ್ನಡದ ಮೊಟ್ಟ ಮೊದಲ ಪದ ಇಜಿಲಾ. ಅದನ್ನು ಗುರುತಿಸಿದವರು DLN ರವರು. ಅದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಅಶೋಕನ ಒಂದು ಬ್ರಾಹ್ಮಿ ಲಿಪಿ ಶಾಸನದಲ್ಲಿ ಕಂಡು ಬರುತ್ತೆ. ಅದು ಒಂದು ಸ್ಥಳ ಆಗಿರುತ್ತೆ. ಅದರ ಅರ್ಥ ಕೋಟೆ ಅಂತಕ್ಕಂಥದ್ದು ಸಹ ಆಗಿರುತ್ತೆ ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದಾದ ನಂತರ ನಮಗೆ ಸಿಗ್ತಾ ಹೋಗೋದು 450 ಒಂದು ಏನು ಹಲ್ಮಿಡಿ ಶಾಸನ ಬರುತ್ತೋ, ಹಲ್ಮಿಡಿ ಶಾಸನ. ಸೊ ಅದರಿಂದ ಈಚೆಗೆ ಕರ್ನಾಟಕ ಅಥವಾ ಕನ್ನಡದ ಹಲವಾರು ಪದಗಳು ನಮಗೆ ಪರಿಚಯ ಆಗ್ತಾ ಹೋಗುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಮಗೆ ಇಜಿಲಾ ಅಂತಕ್ಕಂಥದ್ದು ಮೊದಲೇನೆ ಇತ್ತು ಆ ಒಂದು ಪದ ಕನ್ನಡದು ಅಂತಕ್ಕಂಥದ್ದು ನಮಗೆ ಈ ಒಂದು ಅಶೋಕನ ಬ್ರಾಹ್ಮಿ ಲಿಪಿ ಶಾಸನದಲ್ಲಿ ಸಿಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳ ಬರಹವನ್ನು ಹೊಂದಿದೆ? 15, 16, 17 ಆ್ಯಂಡ್ 14 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳ ಬರಹಗಳನ್ನು ಒಳಗೊಂಡಿದೆ? ಎಷ್ಟು ಅಂತ ಹೇಳಿದ್ರೆ ಅದು 16 ಸಾಲುಗಳು. ಆಪ್ಷನ್ 2 16 ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಆಗಿರುತ್ತೆ. ಈ ಒಂದು 16 ಸಾಲು ಏನಿದೆಯೋ ಸ್ನೇಹಿತರೆ 16 ಸಾಲುಗಳಲ್ಲಿ ಮೊದಲ 3 ಸಾಲುಗಳು ಕನ್ನಡದಲ್ಲಿ ರಚನೆಯಾಗಿರ್ತಕ್ಕಂಥದ್ದಾಗಿದೆ. ಆ್ಯಂಡ್ ಉಳಿದಂತಹ ಎಷ್ಟು 16, 13 ಅಂದರೆ ಸೊ ಇನ್ನು 13 ಸಾಲುಗಳೇನಿದೆಯೋ ಅದು ಸಂಸ್ಕೃತದಲ್ಲಿ ರಚನೆಯಾಗಿದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಆ್ಯಂಡ್ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಹಲ್ಮಿಡಿ ಶಾಸನವನ್ನು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತಾ ಇದ್ರು.
ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಎಸ್ಲಿ ಗಂಟ 2017 ತನಕ ಈ ಒಂದು ಮಾತು ಇತ್ತು ಸ್ನೇಹಿತರೆ. ಹಲ್ಮಿಡಿ ಶಾಸನವು ಕನ್ನಡದ ಮೊಟ್ಟ ಮೊದಲ ಶಾಸನ ಆಗಿತ್ತು. ಸೊ ಇದನ್ನ ಕಾಕುತ್ಸ ವರ್ಮ ಕದಂಬ ವಂಶದ ಕಾಕುತ್ಸ ಕಾಕುತ್ಸ ವರ್ಮ ಇದನ್ನ ಒಂದು ದತ್ತಿ ಶಾಸನವಾಗಿ ಕೆತ್ತನೆಯನ್ನ ಮಾಡಿಸಿದ್ರು ಕಾಕುತ್ಸ ವರ್ಮ. ಯಾವಾಗ 450ರಲ್ಲಿ. 450ರಲ್ಲಿ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಭಾರತೀಯ ಸರ್ವೇಕ್ಷಣಾ ಇಲಾಖೆ ಅಂತ ಹೇಳ್ತೀವಿ. ಈ ಒಂದು ಭಾರತೀಯ ಸರ್ವೇಕ್ಷಣಾ ಇಲಾಖೆ ಏನಿದೆಯೋ ಇದು ಇತ್ತೀಚಿನ ವರದಿಯ ಪ್ರಕಾರ ತಾಳಗುಂದ ಶಾಸನ ಏನಿದೆಯೋ ತಾಳಗುಂದ ಶಾಸನ ಸೊ ಇದನ್ನ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಇತ್ತೀಚಿನ ಒಂದು ವರದಿಯಲ್ಲಿ ತಿಳಿಸಿದೆ ಸ್ನೇಹಿತರೆ. ಸೊ ಅಲ್ಲಿ ತನಕ ಹಲ್ಮಿಡಿ ಶಾಸನ ಇತ್ತು, ಬಟ್ ಇವಾಗ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಲ್ಲ ತಾಳಗುಂದ ಶಾಸನ ಅಂತಕ್ಕಂಥದ್ದು ಭಾರತೀಯ ಸರ್ವೇಕ್ಷಣಾ ಇಲಾಖೆ ಇತ್ತೀಚೆಗೆ ವರದಿಯನ್ನು ಕೊಟ್ಟಿದೆ. ಅಂಡ್ ಇಷ್ಟು ನೀವು ನೋಡ್ತಾ ಹೋದ್ರೆ ಸೊ ಹಲ್ಮಿಡಿ ಶಾಸನ ಅಂತಕ್ಕಂಥ ಕನ್ನಡ ಮೊಟ್ಟ ಮೊದಲ ಶಾಸನ ಆಗಿತ್ತು. ಅದು 16 ಸಾಲುಗಳನ್ನ ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಇದು 450ರಲ್ಲಿ ಕದಂಬ ವಂಶದ ಕಾಕುತ್ಸ ವರ್ಮ ದತ್ತಿ ಶಾಸನವಾಗಿ ಕೆತ್ತನೆಯನ್ನು ಮಾಡಿಸಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇಷ್ಟು ಈ ಒಂದು ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ ಐ ಮತ್ತೆ ಹೌ ಎಂಬ ಅಕ್ಷರಗಳು ವರ್ಗೀಯ ಅಕ್ಷರ, ವ್ಯಂಜನಾಕ್ಷರ, ಸಂಧ್ಯಾಕ್ಷರ ಮತ್ತೆ ಅವರ್ಗೀಯಾಕ್ಷರ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ತುಂಬಾ ಕ್ವಶನ್ಸ್ ಒಂದು ಎಕ್ಸಾಮ್ಸ್ ಅಲ್ಲಿ ಬಂದಿದೆ ಸ್ನೇಹಿತರೆ. ಐ ಮತ್ತೆ ಔ ಅಂತಕ್ಕಂಥದ್ದು ವರ್ಗೀಯ ಅಕ್ಷರ ಬರೋದಿಲ್ಲ. ಯಾಕಂತ ಅಂದ್ರೆ ವರ್ಗೀಯ ಅವರ್ಗೀಯ ಅಂತ ನೋಡ್ತಾ ಹೋದಾಗ ಸೊ ಕಾಟು ಮಾ ಏನಿದೆಯೋ ಅದು ವರ್ಗೀಯ ಬರುತ್ತೆ. ಅವರ್ಗೀಯ ಅಕ್ಷರ ಅಂತ ಹೇಳಿದ್ರೆ ಯಾಟು ಲಾ ಬರುತ್ತೆ. ಸೊ ಇನ್ನು ವ್ಯಂಜನಾಕ್ಷರಗಳು ಅಂತ ಹೇಳಿದ್ರೆ ಕಾಟು ಲಾ ಬರುತ್ತೆ. ಒಟ್ಟು 34. ಇನ್ನು ಉಳಿದಂತೆ ಸಂಧ್ಯಾಕ್ಷರ ಹೇಗಿದೆಯೋ ಸೊ ಐ ಮತ್ತೆ ಹೌ ಇದು ಸಂಧ್ಯಾಕ್ಷರಕ್ಕೆ ಸೇರ್ಕೊಳ್ಳುತ್ತೆ. ಕನ್ನಡದ ಮೊದಲ ಕಾವ್ಯ ಯಾವುದು? ವಿಕ್ರಮಾರ್ಜುನ ವಿಜಯ, ಕವಿರಾಜ ಮಾರ್ಗ, ಆದಿಪುರಾಣ ಮತ್ತೆ ಒಡ್ಡಾರಾಧನೆ. ಕನ್ನಡದ ಮೊದಲ ಕಾವ್ಯ ಯಾವುದು ಅಂತ ನೋಡಿದ್ರೆ ಸ್ನೇಹಿತರೆ ಅದು ಆಪ್ಷನ್ 3 ಆದಿಪುರಾಣ ಆಗಿರುತ್ತೆ. ಇದನ್ನ ಬರೆದವರು ಆದಿಪುರಾಣವನ್ನ ಪಂಪರವರು ಬರೆದಿರ್ತಾರೆ ಸ್ನೇಹಿತರೆ. ಪಂಪ ಬರೆದಿರ್ತಕ್ಕಂಥದ್ದು. ಅಂಡ್ ಆದಿಪುರಾಣದ ಅಂದ್ರೆ ಅದರ ಒಂದು ಹಿನ್ನೆಲೆ ಯಾರ ಬಗ್ಗೆ ಇದೆ ಅಂತ ಹೇಳೋದಾದ್ರೆ ಸ್ನೇಹಿತರೆ ಈ ಒಂದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಬರೆದಿರ್ತಕ್ಕಂಥದ್ದು. ಜೈನ ಧರ್ಮದ ಆಗಿನ ಮೊದಲ ತೀರ್ಥಂಕರ ಬಗ್ಗೆ ಅವರ ಒಂದು ಜೀವನದ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಗ್ರಂಥ ಅಥವಾ ಕೃತಿ ಅಥವಾ ಒಂದು ಮಹಾಕಾವ್ಯ ಅಂತ ಹೇಳೋದು ಆದಿಪುರಾಣ ಆಗಿರುತ್ತೆ. ಅಂಡ್ ವಿಕ್ರಮಾರ್ಜುನ ವಿಜಯನು ಸಹ ಅಷ್ಟೇ ಪಂಪನೆ ಬರೆದಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಬಟ್ ಇದೊಂದು ಮೊದಲ ಮಹಾಕಾವ್ಯ ಆಗಿರೋದಿಲ್ಲ. ಆದಿಪುರಾಣ ಅಂತಕ್ಕಂಥ ಕನ್ನಡದ ಮೊದಲ ಕಾವ್ಯ ಆಗಿರುತ್ತೆ. ಇನ್ನು ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಇದೆಯೋ ಇದು ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂಥದ್ದು. ಶ್ರೀ ವಿಜಯ. ಸೊ ಇದು ಒಂದು ಕನ್ನಡದ ಮೊಟ್ಟ ಮೊದಲ ಅಲಂಕಾರಿಕ ಗ್ರಂಥ ಆಗಿರುತ್ತೆ. ಶ್ರೀ ವಿಜಯ ಬರೆದಿರ್ತಕ್ಕಂಥ ಕವಿರಾಜ ಮಾರ್ಗ. ಇನ್ನು ಒಡ್ಡಾರಾಧನೆ ಇದು ವೆರಿ ಫೇಮಸ್. ಶಿವಕೋಟ್ಯಾಚಾರ್ಯರು ಬರೆದಿರ್ತಕ್ಕಂಥದ್ದು. ಶಿವಕೋಟ್ಯಾಚಾರ್ಯರು. ಸೊ ಇದು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಆಗಿರುತ್ತೆ. ಗದ್ಯ ಕೃತಿ. ಸೊ ಇಷ್ಟು ನೋಡ್ತಾ ಹೋಗಿ ನೆಕ್ಸ್ಟ್ ನೋಡ್ತಾ ಹೋದ್ರೆ ಕಾವ್ಯದ ಛಂದಸ್ಸು ಯಾವುದು? ಕಂದ, ತ್ರಿಪದಿ, ಷಟ್ಪದಿ, ಮಹಾ ಅಂತ ಕೊಟ್ಟಿದ್ದಾರೆ. ಶ್ರೀರಾಮಾಯಣ ದರ್ಶನ ರಚನೆ ಮಾಡಿರ್ತಕ್ಕಂಥವ್ರು ಕುವೆಂಪುರವರು ಸ್ನೇಹಿತರೆ. ಕುವೆಂಪು. ಸೊ ಇದು ಯಾವ ಒಂದು ಛಂದಸ್ಸಿನಲ್ಲಿದೆ ಅಂತ ಹೇಳಿದ್ರೆ ಅದು ಮಹಾ ಛಂದಸ್ಸು. ಆಪ್ಷನ್ 4 ಮಹಾ ಛಂದಸ್ಸು. ರೂಪಕ ಸಾಮ್ರಾಜ್ಯ ಕವಿ ಎಂದು ಕರೆಯಿಸಿಕೊಂಡವರು ಯಾರು? ಸೊ ಸೇಮ್ ಪ್ರಶ್ನೆ ಬಂದಿತ್ತು ನೋಡಿ, ನಾರಾಯಣಪ್ಪ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಅನ್ನೋದು ಪ್ರಶ್ನೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಸೊ ಅದೇ ರೀತಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಥವಾ ರೂಪಕ ಸಾಮ್ರಾಜ್ಯ ಕವಿ ಅಂತ ಕೊಟ್ಟಿದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಸೊ ಎಂದು ಕರೆಸಿಕೊಂಡವರು ಯಾರಂತ ಹೇಳಿದ್ರೆ ನಾರಾಯಣಪ್ಪ. ಆಪ್ಷನ್ 4 ನಾರಾಯಣಪ್ಪ. ಗದುಗಿನ ನಾರಾಯಣಪ್ಪ ಅಥವಾ ಕುಮಾರವ್ಯಾಸ ಆಗಿರ್ತಾರೆ. ಕುಮಾರವ್ಯಾಸ. ಅಂಡ್ ನೆಕ್ಸ್ಟ್ ಬಂದು ಉತ್ಪಲಮಾಲಾ ವೃತ್ತದಲ್ಲಿ ಮೊದಲು ಬರುವುದು ಯಾವುದು ಅಂತ ಕೇಳಿದರೆ ಸೊ 1 ಗುರು, 2 ಗುರು, 3 ಗುರು ಅಂಡ್ 4 ಗುರು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ನೋಡಿದ್ರೆ ಆಪ್ಷನ್ 1 ಗುರು ಬರುತ್ತೆ ಸ್ನೇಹಿತರೆ.
ನಾವು ನೋಡ್ತೀವಿ ಉತ್ಪಲಮಾಲ ವೃತ್ತದಲ್ಲಿ ಭರಣ ಬಬರ ಅಂತ ಹೇಳ್ತೀವಿ. ಬಾ ಅಂತಕ್ಕಂಥದ್ದು ಏನಿದೆಯೋ ಸೊ ಇಲ್ಲಿ ಒಂದು ಗುರು ಎರಡು ಲಘು ಬರುತ್ತೆ. ಉತ್ಪಲಮಾಲ ವೃತ್ತದಲ್ಲಿ ಮೊದಲು ಒಂದು ಗುರು ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಅದಾದ ನಂತರ ನಮಗೆ ಎರಡು ಗುರು ಎಲ್ಲೂ ನೋಡೋದಿಲ್ಲ. ಆ್ಯಂಡ್ ಮೂರು ಗುರು ಬರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಮೂರು ಗುರು ಬಂದು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ನೋಡ್ತಾ ಹೋಗ್ತೀವಿ. ಮೂರು ಗುರು ಸ್ಟಾರ್ಟಿಂಗು ಶಾರ್ದೂಲ ವಿಕ್ರೀಡಿತ ವೃತ್ತ ಬರುತ್ತೆ. ಆ್ಯಂಡ್ ನಾಲ್ಕು ಗುರು ಎಲ್ಲಿ ಕಂಡು ಬರುತ್ತೆ ಅಂದರೆ ಶ್ರಗ್ಧಾರ ವೃತ್ತದಲ್ಲಿ ಬರ್ತಕ್ಕಂಥದ್ದು ನಾಲ್ಕು ಗುರು ಮೊದಲು ಬರ್ತಕ್ಕಂಥದ್ದು ಆಗಿರುತ್ತೆ. ಅಂಶಗಳನ್ನು ಕೇಳಿದರೆ ಸೊ ಎಸ್ ಆಪ್ಷನ್ ಅಲ್ಲಿ 1 ಎಸ್ 2 3 4 ಅಂತ ಇದೆ ಸ್ನೇಹಿತರೆ. ಬ್ರಹ್ಮಗಣ ವಿಷ್ಣುಗಣ ಮತ್ತೆ ಅದರಲ್ಲಿ ಬ್ರಹ್ಮಗಣವು ಹೊಂದಿರತಕ್ಕಂಥ ಒಂದು ಅಂಶಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ ಅದು 2 ಆಗಿರುತ್ತೆ. ಬ್ರಹ್ಮ 2, ವಿಷ್ಣು 3, ರುದ್ರ ಬಂದು 4. ತಟ್ಟನೆ ಎಂಬ ಪದ ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ. ತಟ್ಟನೆ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಅವ್ಯಯ ಆಗಿರುತ್ತೆ. ಸೊ ಆಪ್ಷನ್ 1 ಆಗಿರುತ್ತೆ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ ಹೋದ ಸ್ನೇಹಿತರೆ, ಈಗ ಮೆಲ್ಲಗೆ ಆಗಿರಬಹುದು, ಈ ಒಂದು ಸಾಮಾನ್ಯ ಅವ್ಯಯಕ್ಕೆ ಮೆಲ್ಲಗೆ ಆಗಿರಬಹುದು ಅಥವಾ ಬೆಳ್ಳಗೆ ಆಗಿರ್ಬೋದು ಅಥವಾ ನುಣ್ಣಗೆ, ಈ ರೀತಿ ತಟ್ಟನೆ. ಸೊ ಇದೆಲ್ಲ ಸಾಮಾನ್ಯ ವ್ಯಯ ಬರುತ್ತೆ. ಇನ್ನು ಅನುಕರಣ ವ್ಯಯ ನಮ್ಗೆ ಗೊತ್ತಿರುವಾಗೆ ಈಗ ಸರಸರ ಆಗಿರ್ಬೋದು ಆ್ಯಂಡ್ ಡವ ಆಗಿರ್ಬೋದು. ಸೊ ಈ ರೀತಿ ಗಲಗಲ ಬರ ಸೊ ಈ ರೀತಿ ಬರ್ತಕ್ಕಂಥದ್ದು ಅಥವಾ ಹಾವು ಬುಸು ಅಂತಕ್ಕಂಥದ್ದು ಅದೆಲ್ಲ ಅನುಕರಣ ವ್ಯಯಕ್ಕೆ ಬರುತ್ತೆ. ಇನ್ನು ಭಾವಸೂಚಕ ವ್ಯಯ ಅಂತ ಹೇಳಿದಾಗ ಸ್ನೇಹಿತರೆ ಅಲ್ಲಿ ಬರ್ತಕ್ಕಂಥದ್ದು ಈಗ ಅಯ್ಯೋ ಅಂತ ಹೇಳ್ತೀವಿ, ಅಯ್ಯೋ ಆಗಿರಬಹುದು ಅಥವಾ ಆಹಾ ಅಥವಾ ಓಹೋ. ಸೊ ಓಕೆ, ಇದೆಲ್ಲ ನಾವು ಭಾವಸೂಚಕ ಅವ್ಯಯ ನೋಡ್ತೀವಿ. ಇನ್ನು ಕ್ರಿಯಾರ್ಥಕ ಅವ್ಯಯ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ ಅಲ್ಲೇನು ಬರುತ್ತೆ, ಸೊ ಉಂಟು, ಸಾಕು, ಬೇಕು, ಹೌದು, ಅಲ್ಲಿ, ಇಲ್ಲ, ಆಯಿತು, ಇದೆಲ್ಲ ನಾವು ಕ್ರಿಯಾವಾಚಕದಲ್ಲಿ ನೋಡ್ತಾ ಹೋಗ್ತೀವಿ. ಕ್ರಿಯಾರ್ಥಕ ಅವ್ಯಯ ಅಥವಾ ಕ್ರಿಯಾವಾಚಕ ಅವ್ಯಯಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ರೆ ವಿ.ಎಂ. ಇನಾಂದಾರ್ ಅಂತ ಹೇಳಿದರೆ. ಭಾರತೀಯ ಕಾವ್ಯ ಮೀಮಾಂಸೆಯ ಕೃತಿಯ ಕರ್ತೃ ಯಾರಂತ ಹೇಳಿದರೆ ತೀನಂ ಶ್ರೀ ಅವರು. ಆಪ್ಷನ್ 2. ಈ ಸಾನೆಟ್ನಲ್ಲಿರುವ ಪಾದಗಳ ಸಂಖ್ಯೆ, ಪಾದ ಮೀನ್ಸ್ ಸಾಲುಗಳು ಅಂತ ಹೇಳ್ತೀವಿ. ಪಾದ ಅಂದರೆ ಸಾಲುಗಳು ಅಂದರೆ ಸಾನೆಟ್ನಲ್ಲಿ ಇರ್ತಕ್ಕಂಥ ಪಾದಗಳ ಸಂಖ್ಯೆ, ಸಾಲುಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ 14 ಸ್ನೇಹಿತರೆ. ಆಪ್ಷನ್ 3 14 ಸಾಲುಗಳ ಪದ್ಯಕ್ಕೆ ನಾವೇನಂತ ಹೇಳ್ತೀವಿ ಸಾನೆಟ್, ಸುನೀತಾ ಅಂತ ಹೇಳ್ತೀವಿ. ಸುನೀತಾ ಅಥವಾ ಸಾನೆಟ್. ಓಕೆ, ಸೊ ಇಲ್ಲ ನೋಡ್ತಾ ಹೋದಾಗ ತ್ರಿಪದಿ ಅಂತ ಹೇಳಿದಾಗ 3 ಸಾಲಿಗೆ ಕಂದ ಪದ್ಯ ಅಂತ ಹೇಳ್ತೀವಿ, 6 ಸಾಲಿಗೆ ಈ ಒಂದು ಷಟ್ಪದಿ ಅಂತ ಹೇಳ್ತೀವಿ. ಅದೇ ರೀತಿ 14 ಸಾಲು ಒಂದು ಪದ್ಯಗಳ ಸಾನೆಟ್ ಅಂತ ಹೇಳ್ತೀವಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಕೃತಿ ಯಾವುದು? ಕಾಡು, ಹಳ್ಳ ಬಂತು ಹಳ್ಳ, ಚಿತ್ರಾಂಗದ ಗುಲಾಬಿ. ಓಕೆ, ಸೊ 2009ರಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಇರೋದ್ರಿಂದ 2009 ಆವಾಗ ರೀಸೆಂಟ್ ಆ ಒಂದು ಇದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ ಹಳ್ಳ ಬಂತು ಹಳ್ಳ. ಓಕೆ, ಇದಕ್ಕೆ 2008ರಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಸ್ನೇಹಿತರೆ. ಈ ಒಂದು ಹಳ್ಳ ಬಂತು ಹಳ್ಳ ಒಂದು ರಚನಾಕಾರರು ಅಥವಾ ಲೇಖಕರು ಯಾರಂತ ಹೇಳಿದ್ರೆ ಶ್ರೀನಿವಾಸ ವೈದ್ಯ ಅಂತ ಬರ್ತಾರೆ. ಶ್ರೀನಿವಾಸ ವೈದ್ಯ. ಓಕೆ, ಸೊ ಹಳ್ಳ ಬಂತು ಹಳ್ಳ 2008ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ಪಡ್ಕೊಂಡಂತಹ ಒಂದು ಕೃತಿಯಾಗಿರುತ್ತೆ. ನೀವು ಅಪ್ ಟು ಇಲ್ಲಿ ತನಕ ಏನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆಯೋ ಸೊ ಅದನ್ನೆಲ್ಲ ನೀವು ರೆಫರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಎಂದು ಹಾಡಿದ ಕವಿ ಯಾರು ಅಂತ ಕೇಳಿದರೆ ಬೇಂದ್ರೆ, ಪುತಿನ, ಕುವೆಂಪು ಮತ್ತೆ DVG ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಸಾಲು ಅಂದರೆ ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ, ಸೊ ಇದು ಬರ್ತಕ್ಕಂಥದ್ದು DVG ಅವ್ರು ಬರೆದಿರ್ತಕ್ಕಂಥದ್ದು. ಆಪ್ಷನ್ 4 DVG. ಕಪ್ಪೆ ಅರಬಟನ ಶಾಸನ ಇರುವ ಛಂದಸ್ಸು ಯಾವುದು? ದ್ವಿಪದಿ, ರಗಳೆ, ತ್ರಿಪದಿ ಅಂಡ್ ಚೌಪದಿ ಅಂತ ಕೊಟ್ಟರೆ ಕಪ್ಪೆ ಅರಬಟನ ಶಾಸನ ಇರುವ ಒಂದು ಛಂದಸ್ಸು ಯಾವುದು? ಸೊ ಆನ್ಸರ್ ಬಂದು ಸ್ನೇಹಿತರೆ ಅದೊಂದು ತ್ರಿಪದಿ ಆಗಿರುತ್ತೆ. ಆಪ್ಷನ್ 3. ನಾವು ನೋಡೋದಾದ್ರೆ ಸ್ನೇಹಿತರೆ ಕಪ್ಪೆ ಅರಬಟ ಶಾಸನವನ್ನು ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ರಚನಾ ಶಾಸನ ಅಂತಲೇ ನಾವು ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ರಚನೆ ಆಗಿರ್ತಕ್ಕಂಥ ಒಂದು ಶಾಸನ ಕಪ್ಪೆ ಅರಬಟನ ಶಾಸನ ಆಗುತ್ತೆ. ಸೊ ಇದರ ಒಂದು ಕಾಲ ಸರಿಸುಮಾರು ಕ್ರಿಸ್ತ ಶಕ 700ರ ಒಂದು ಕಾಲ ಆಗುತ್ತೆ. ಇದು ಬಾದಾಮಿಯಲ್ಲಿ ಸಿಕ್ಕಿದೆ. ಓಕೆ, ಸೊ ಬಾದಾಮಿ
ಅಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಶಾಸನ. ಇದು ಮೊಟ್ಟ ಮೊದಲ ಕನ್ನಡದ ತ್ರಿಪದಿ ಶಾಸನ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ 75ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು 2009 ಸ್ನೇಹಿತರೆ. ನೀವು ಈಗ 2026 ಅಥವಾ 25 ಏನು ಬರುತ್ತೋ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ 75ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿದ್ರೆ ಆಗಿನ ಒಂದು ಕಾಲದಲ್ಲಿ ಎಲ್ ಬಸವರಾಜರವರು. ಆಪ್ಷನ್ 3 ಎಲ್ ಬಸವರಾಜ್. ಕನ್ನಡದ ಮೊದಲ ಕವಯಿತ್ರಿಯರು ಕಂತಿ, ಅಕ್ಕ ನಾಗಮ್ಮ, ಅಕ್ಕ ಮಹಾದೇವಿ, ತ್ರಿವೇಣಿ. ಸೊ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಯಾರಂತ ಹೇಳಿದ್ರೆ ಅಕ್ಕ ಮಹಾದೇವಿ ಅಂತ ಹೇಳ್ತೀವಿ. ಅದಕ್ಕಿಂತ ಮೊದಲು ಕಂತಿಯವರು ಬರ್ತಾರೆ ಸ್ನೇಹಿತರೆ. ಬಟ್ ಕಂತಿಯವರ ಯಾವುದೇ ಒಂದು ಕೃತಿಗಳಾಗಿರೋ ಇದಾಗಲೇ ಅವ್ರಿಗೆ ನಮಗೆ ಲಭ್ಯ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅಕ್ಕ ಮಹಾದೇವಿಯವರನ್ನ ಕನ್ನಡದ ಮೊದಲ ಕವಯಿತ್ರಿಯಾಗಿ ಅದ ಹೆಸರನ್ನ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಆಪ್ಷನ್ 3. ನಾಟಕ ಯಾವುದು? ಶಾಕುಂತಲ, ಮಿತ್ರವಿಂದ ಗೋವಿಂದ, ಶ್ಮಶಾನ, ಕುರುಕ್ಷೇತ್ರ, ಅಶ್ವತ್ಥಾಮನ್ ಅಂತ ಕೊಟ್ಟಿದ್ದಾರೆ. ಸೊ ಹೊಸಗನ್ನಡದ ಮೊದಲ ನಾಟಕ ಯಾವುದು? ಹೊಸಗನ್ನಡದ ಮೊದಲ ನಾಟಕ ಅಂತ ಹೇಳಿ ಸ್ನೇಹಿತರೆ ಮಿತ್ರವಿಂದ ಗೋವಿಂದ 1670 ಒಂದು ಆಸುಪಾಸಿನ ರಚನೆಯಾದಂತಹ ಸಿಂಗಾರಾರ್ಯರವರು ರಚನೆ ಮಾಡಿರ್ತಕ್ಕಂಥ ಒಂದು ನಾಟಕ ಆಗಿರುತ್ತೆ ಮಿತ್ರವಿಂದ ಗೋವಿಂದ ಅಂತಕ್ಕಂಥದ್ದು. ನೆಕ್ಸ್ಟ್ ರತ್ನಾತ್ರಯರಲ್ಲಿ ಎರಡನೇವನು ಯಾರು ಅಂತ ಕೇಳಿದರೆ ಪಂಪ, ಪೊನ್ನ, ರೆನ್ನ, ಜನ್ನ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಪಂಪ, ಪೊನ್ನ, ರೆನ್ನ, ಜನ್ನ ರತ್ನಾತ್ರಯರಲ್ಲಿ ಎರಡನೇ. ಸೊ ಕವಿತ್ರಯರು ಅಂತ ಬೇರೆ ಬರ್ತಾರೆ, ಕವಿ ಚಕ್ರವರ್ತಿಗಳು. ಆ್ಯಂಡ್ ರತ್ನಾತ್ರಯರು ಅಂತ 3 ಜನ ಬರ್ತಾರೆ ಸ್ನೇಹಿತರೆ. ಸೊ ನಾವು ನೋಡ್ತಾ ಹೋದಾಗ ಇಲ್ಲಿ ಬರ್ತಕ್ಕಂಥದ್ದು ನೋಡಿ, ಇಲ್ಲಿ ಎರಡನೇವರು ಅಂತ ಹೇಳಿದ್ರೆ ಪಂಪ, ಪೊನ್ನ, ರನ್ನ, ಜನ್ನ. ಓಕೆ, ಇದರಲ್ಲಿ ಪಂಪ, ಪೊನ್ನ, ರನ್ನ ಇವರನ್ನ ನಾವು ರತ್ನಾತ್ರಯರು ಅಂತ ಕರಿತೀವಿ. ಅದೇ ರೀತಿ ಪೊನ್ನ, ರನ್ನ, ಜನ್ನ ಇವ್ರನ್ನ ಕವಿ ಚಕ್ರವರ್ತಿಗಳು ಅಂತ ಕರಿತೀವಿ. ಕವಿ ಚಕ್ರವರ್ತಿಗಳು. ಸೊ ಈಗಿರ್ಬೇಕಾದ್ರೆ ಪಂಪ ಮೊದಲನೇವನು ರತ್ನಾತ್ರಯರು ಬರ್ತಾನೆ, ಪೊನ್ನ ಎರಡನೇವನು ರತ್ನಾತ್ರಯ. ಸೊ ಆನ್ಸರ್ ಆಪ್ಷನ್ 2 ಪೊನ್ನ ಆಗಿರ್ತಾರೆ. ಸೊ ಇದೇ ಹಾಡಲ್ಲಿ ನೋಡ್ತಾ ಹೋಗಿ ಪಂಪ, ಪೊನ್ನ, ರನ್ನ ಬರ್ತಾರೆ ರತ್ನಾತ್ರೇಯರು. ಕವಿ ಚಕ್ರವರ್ತಿಗಳಲ್ಲಿ ಪೊನ್ನ, ರನ್ನ, ಜನ್ನ 3 ಜನ ಕವಿ ಚಕ್ರವರ್ತಿಗೆ ಬರ್ತಾರೆ ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ದಾಸಿಮಯ್ಯನ ವಚನಾಂಕಿತ ಯಾವುದು? ಚೆನ್ನಮಲ್ಲಿಕಾರ್ಜುನ, ಕಾಗಿನೆಲೆ ಆದಿಕೇಶವ, ರಾಮನಾಥ, ಗುಹೇಶ್ವರ ಅಂತ ಕೊಟ್ಟಿದ್ದಾರೆ. ದಾಸಿಮಯ್ಯನವರ ವಚನಗಳ ಅಂಕಿತ ಯಾವುದು ಅನ್ನೋದಾದರೆ ಸ್ನೇಹಿತರೆ ಅದು ರಾಮನಾಥ ಆಗಿರುತ್ತೆ. ಆಪ್ಷನ್ 3 ರಾಮನಾಥ. ಸೊ ಚೆನ್ನಮಲ್ಲಿಕಾರ್ಜುನ ಆಗಿರ್ಬೋದು, ಸೊ ಅದು ಅಕ್ಕ ಮಹಾದೇವಿಗೆ ಬರುತ್ತೆ. ಕಾಗಿನೆಲೆ ಆದಿಕೇಶವ ಆಗಿರ್ಬೋದು, ಸೊ ಅವರು ಇವರು ಕನಕದಾಸರಿಗೆ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಗುಹೇಶ್ವರ ಬಂದು ಹಲ್ಲಮಪ್ರಭುಗೆ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 3 ರಾಮನಾಥ ಬಂದು ದಾಸಿಮಯ್ಯನವರ ಒಂದು ವಚನಗಳ ಅಂಕಿತ. ಸೊ ಅರ್ಥ ಮಾಡ್ಕೊಳ್ತಾ ಹೋಗಿ ಚೆನ್ನಮಲ್ಲಿಕಾರ್ಜುನ ಬಂದು ಅಕ್ಕ ಮಹಾದೇವಿ, ಕಾಗಿನೆಲೆ ಆದಿಕೇಶವ ಬಂದು ಈ ಒಂದು ಕನಕದಾಸರದು, ಗುಹೇಶ್ವರ ಬಂದು ಅಲ್ಲಮಪ್ರಭುದು. ಅಭಿನವ ಪಂಪ ಎಂದು ಬಿರುದು ಪಡೆದಂಥ ಕವಿ ಯಾರು? ಪಂಪ, ಆದಿಪಂಪ, ನಾಗವರ್ಮ ಆ್ಯಂಡ್ ನಾಗಚಂದ್ರ ಅಂತ ಕೊಟ್ಟಿದ್ದಾರೆ. ಅಭಿನವ ಪಂಪ ಎಂಬ ಬಿರುದನ್ನು ಹೊಂದಿರತಕ್ಕಂಥರು ಆಪ್ಷನ್ 4 ನಾಗಚಂದ್ರ. ಇನ್ನು ನಾವು ಅಭಿನವ ಪಂಪನ ಜೊತೆಗೆ ಅಭಿನವ ಕಾಳಿದಾಸ ನೋಡ್ತೀವಿ ಸ್ನೇಹಿತರೆ. ಅಭಿನವ ಕಾಳಿದಾಸ. ಸೊ ಬಸವಪ್ಪ ಶಾಸ್ತ್ರಿ ಬರ್ತಾರೆ. ಬಸವಪ್ಪ ಶಾಸ್ತ್ರಿ. ಓಕೆ, ಸೊ ಇಲ್ಲಿ ಆನ್ಸರ್ ಅಭಿನವ ಪಂಪ ಅಂತ ಹೇಳಿದ್ರೆ ನಾಗಚಂದ್ರ. ಆನಂದ ಕಂದ ಎಂಬ ಕಾವ್ಯನಾಮ ಹೊಂದಿದವರು ಯಾರು? ಮಧುರ ಚೆನ್ನ, ಮಂಗೇಶರಾಯ, ಆದ್ಯ ರಂಗಾಚಾರ್ಯ, ಬೇಟಗೆರೆ ಕೃಷ್ಣ ಶರ್ಮ. ಸೊ ಆನಂದ ಕಂದ ಬರ್ತಕ್ಕಂಥದ್ದು ಆಪ್ಷನ್ 4 ಬೇಟಗೆರೆ ಕೃಷ್ಣ ಶರ್ಮರವರ ಒಂದು ಕಾವ್ಯನಾಮ ಆಗುತ್ತೆ. ಆಪ್ಷನ್ 4. ಪ್ರಗತಿಶೀಲ ಸಾಹಿತಿಯರು BM ಶ್ರೀ, ಬೇಂದ್ರೆ, ಅನಕ್ರು ಆ್ಯಂಡ್ ಮಾಸ್ತಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಪ್ರಗತಿಶೀಲ ಅಂತ ನೋಡ್ತಾ ಹೋದಾಗ ನಾವು ಒಟ್ಟು ಸಾಹಿತ್ಯ ಪ್ರಕಾರ ನೋಡ್ತಾ ಹೋದಾಗ ನವೋದಯ, ಪ್ರಗತಿಶೀಲ ಆಗಿರ್ಬೋದು, ನವ್ಯ ಆಗಿರ್ಬೋದು, ದಲಿತ ಆಗಿರ್ಬೋದು, ಬಂಡಾಯ ಆಗಿರ್ಬೋದು, ಈಗ ಒಟ್ಟು 5 ಸಾಹಿತ್ಯದ ಪ್ರಕಾರಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಪ್ರಗತಿಶೀಲ ಅಂತ ಹೇಳಿದಾಗ ಸ್ನೇಹಿತರೆ 1943ರಲ್ಲಿ ಸೊ ಈ ಒಂದು ಪ್ರಶ್ನೆ ಕೇಳಿದ್ರು ಸ್ನೇಹಿತರೆ. ಎಲ್ಲಿ ಅಂತ ಹೇಳಿದರೆ 2015 ಒಂದು ಪ್ರಶ್ನೆ ಪತ್ರಿಕೆ ಕನ್ನಡ ಪೇಪರಲ್ಲಿ ಕೇಳಿದರು. ಯಾವ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದರೆ ಪ್ರಗತಿಶೀಲ ಸಾಹಿತ್ಯ ಯಾವುದರ ಒಂದು ಪ್ರಭಾವದಿಂದ ಸಾಹಿತ್ಯ ಉಟ್ಕೊಂಡಿತ್ತು ಅಂತಕ್ಕಂಥದ್ದು. ಸೊ ಅಲ್ಲಿ ಆಪ್ಷನ್ ಕೊಟ್ಟಿದ್ರು ರಷ್ಯಾ. ಓಕೆ, ಸೊ ರಷ್ಯಾ ಇದು ನಾನು ಹೇಳಿದ್ದೀನಿ ನಿಮಗೆ.
ರಷ್ಯಾದ ಒಂದು ಪ್ರಭಾವದಿಂದ ಆ್ಯಂಡ್ ದ್ವಿತೀಯ ಮಹಾಯುದ್ಧದ ಪ್ರಭಾವದಿಂದ ಈ ಒಂದು ಪ್ರಗತಿಶೀಲ ಆಂದೋಲನ ಉಟ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಈ ಒಂದು 1943ರಲ್ಲಿ ಬೆಂಗಳೂರಿನಲ್ಲಿ ಆರಂಭವಾದಂಥ ಈ ಒಂದು ಪ್ರಗತಿಶೀಲ ಸಾಹಿತ್ಯ ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಅನಕ್ರೂರವರು. ಸೊ ಹಾಗಾಗಿ ಅನಕ್ರೂರವರು ಏನಾಗ್ತಾರೆ ಇಲ್ಲಿ ಪ್ರಗತಿಶೀಲ ಸಾಹಿತ್ಯಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 3 ಅನಕ್ರು. ಇನ್ನು BM ಶ್ರೀರವರು ನವೋದಯಕ್ಕೆ ಬರ್ತಾರೆ ಸ್ನೇಹಿತರೆ. ನವೋದಯ ಒಂದು ಸಾಹಿತ್ಯ ಏನು ಬರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಬರ್ತಾರೆ. ಮೇಯ್ನಾಗಿ ನೋಡ್ತಾ ಹೋದರೆ ಅನಕ್ರು ಪ್ರಗತಿಶೀಲ ಸಾಹಿತ್ಯ. ಸೊ ವೆರಿ ಇಂಪಾರ್ಟೆಂಟ್ ಈ ಒಂದು ಸಾಹಿತ್ಯದ ಸಂಬಂಧಪಟ್ಟಂತೆ ಎಷ್ಟೊಂದು ಕ್ವಶನ್ಸ್ಗಳು ಕೇಳಿದ್ದಾರೆ ಸ್ನೇಹಿತರೆ. ಸೊ ಟಫ್ ಅಂತ ಅನಿಸೋದಿಲ್ಲ, ಬಟ್ ಕ್ವಶನ್ಸ್ ನಾವು ಎಲ್ಲ ಫುಲ್ ಸಿಲೆಬಸ್ನ ಕವರ್ ಮಾಡಿ ಓದಬೇಕಾಗುತ್ತೆ. ಕುಸುಮಬಾಲೆ ಕೃತಿ ಬರೆದವರು ಯಾರು? ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ, P. ಲಂಕೇಶ್, UR ಅನಂತಮೂರ್ತಿ. ಸೊ ಸ್ನೇಹಿತರೆ, ಈಗ ನೀವು ನೋಡಿದ ಹಾಗೆ ನಿಮಗೆ ಒಂದು ಸಂಧ್ಯಾಕ್ಷರದ ಮೇಲೆ ಒಂದು ಕ್ವಶನ್ ಕೇಳಿದರು, ಆ್ಯಂಡ್ ಸಂಧ್ಯಾಕ್ಷರ ಮೇಲೆ ಒಂದು ಕೇಳಿದ್ರು, ಮತ್ತು ಸಾಮಾನ್ಯ ಹವ್ಯಯ ಒಂದು ಕ್ವಶನ್ ಕೇಳಿದ್ರು, 2 ಕ್ವಶನು. ಮಿಕ್ಕಿದ್ದೆಲ್ಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕೇಳಿರೋದು ಸ್ನೇಹಿತರೆ. ಅದಾದ ನಂತರ ಸಾಹಿತ್ಯ ಮತ್ತು ಛಂದಸ್ಸಲ್ಲಿ ಕೇಳಿದ್ದಾರೆ, ಸಾಹಿತ್ಯದ ಬಗ್ಗೆ ಕೇಳಿದ್ದಾರೆ. 2-3 ಕ್ವಶನ್ ಅಷ್ಟೇ ನಿಮಗೆ ಗ್ರಾಮರ್ ಬಗ್ಗೆ ಕೇಳಿರ್ತಕ್ಕಂಥದ್ದು. ತುಂಬ ಎಲ್ಲ ಸಾಹಿತ್ಯ ಆ್ಯಂಡ್ ಛಂದಸ್ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿದೆ. ಓಕೆ, ಕುಸುಮಬಾಲೆ ಕೃತಿ ಬರೆದವರು ಯಾರು? ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ, P. ಲಂಕೇಶ್ ಆ್ಯಂಡ್ UR ಅನಂತಮೂರ್ತಿಯಿಂದ ಕೊಟ್ಟಿದ್ದಾರೆ. ಈ ಒಂದು ಕುಸುಮಬಾಲೆ ಕೃತಿಯ ಕರ್ತೃ ಯಾರಂತ ಹೇಳಿದ್ರೆ ದೇವನೂರು ಮಹಾದೇವ. ಆಪ್ಷನ್ 2 ಆಗಿರುತ್ತೆ. ಸೊ ದೇವನೂರು ಮಹಾದೇವ ಎಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಇವರು ದಲಿತ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು. ದಲಿತ ಸಾಹಿತ್ಯದಲ್ಲಿ ಮೇಯ್ನಾಗಿ ಬರ್ತಾರೆ ದೇವನೂರು ಮಹಾದೇವ ಮತ್ತು ಸಿದ್ಧಲಿಂಗಯ್ಯ, ಇವರಿಬ್ಬರು ಅಷ್ಟೇ ಮೇಯ್ನಾಗಿ ಈ ಒಂದು ದಲಿತ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು. ಇನ್ನು ದೇವನೂರು ಮಹಾದೇವರ ಕೃತಿಗಳಂತ ಹೇಳಿದ್ರೆ ಕುಸುಮಬಾಲೆ ಆಗಿರ್ಬೋದು, ಒಡಲಾಳ ಅಂತ ಒಂದು ಬರುತ್ತೆ, ದ್ಯಾವನೂರು ಕಥಾ ಸಂಕಲನ ಅಂತಕ್ಕಂಥ ಒಂದು ಕೃತಿ ಬರುತ್ತೆ ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವ ಸಮಾಸ ಯಾವುದು ಅಂತ ಕೇಳಿದರೆ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವ ಒಂದು ಸಮಾಸ ಅಂತ ಹೇಳಿದ್ರೆ ಅರಿಸಮಾಸ ಆಗಿರುತ್ತೆ. ಮುಂದಿನ ಪ್ರಶ್ನೆ, ತೆಲುಗಿನ ವೇಮನ ತಮಿಳಿನ ತಿರುವಳ್ಳುವರ್ಗೆ ಸಮನಾದ ಕನ್ನಡದ ಕವಿ ಯಾರಂತ ಕೇಳಿದ್ರೆ ಸೊ ಯಾಕೆ ರತ್ನಾಕರ, ಸರ್ವಜ್ಞ, ಕನಕದಾಸ, ಲಕ್ಷ್ಮೀಶ. ಓಕೆ, ಸೊ ವೇಮನ ತಮಿಳಿನ ತಿರುವಳ್ಳುವರು. ಸೊ ತಮಿಳಿನ ತಿರುವಳ್ಳುವರು ಆಗಿನ ಕಾಲದಲ್ಲಿ ಅಂದರೆ 2009 ಫೇಮಸ್ ಆಗಿದ್ದರು ತಿರುವಳ್ಳುವರವರು. ಓಕೆ, ಹಾಗಾಗಿ ಆ ಒಂದು ಪದನ ಯೂಸ್ ಮಾಡಿ ಕೊಟ್ಟಿದ್ದಾರೆ. ತೆಲುಗಿನ ವೇಮನ, ತಮಿಳಿನ ತಿರುವಳ್ಳುವರ್ಗೆ ಸಮಾನವಾದ ಕನ್ನಡದ ಕವಿ ಯಾರಂತ ಕೇಳಿದ್ರೆ ಸೊ ಆನ್ಸರ್ ಆಪ್ಷನ್ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ